ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಒಂದು ಅದೃಷ್ಟಕರವಾದ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಿದೆ. ಆಗಸ್ಟ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಶನಿಯ ವಕ್ರಚಲನೆಯಿಂದ ಏನಾದರೂ ಬದಲಾವಣೆ ಆಗ್ತಿದೆಯಾ? ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ನಿಂತೋಗಿದ್ದಂಥ ಕೆಲಸಗಳೆಲ್ಲನೂ ಕೂಡ ಪೂರ್ಣ ಆಗ್ತಾ ಇದೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ, ದ್ವಾದಶ ರಾಶಿಗಳ ಮೇಲೆ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಏನೆಲ್ಲ ಪ್ರಭಾವ ಬೀರ್ತಿದೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ ಮತ್ತು ಈ ತಿಂಗಳಲ್ಲಿ ಗ್ರಹಗಳ ಬದಲಾವಣೆ ಏನಾದರೂ ಇದೆಯಾ ಅಂತ ನೋಡಿದ್ರೆ ಖಂಡಿತವಾಗ್ಲೂ ಇದೆ. ಆಗಸ್ಟ್ 1ನೇ ತಾರೀಕು ಶುಕ್ರ ಗ್ರಹವು ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ತನ್ನ ಪತನ ಬದಲಾಯಿಸಿದರೆ, 2ನೇ ತಾರೀಕು ಕುಜ ಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು 5ನೇ ತಾರೀಕು ಬುಧ ಗ್ರಹವು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಹಿಮ್ಮುಖ ಸಂಚಾರವಾಗಿ ಹೋದರೆ, ಅದೇ ತಿಂಗಳ ಅಂದರೆ ಇದೇ ತಿಂಗಳ 22ನೇ ತಾರೀಕು ತಿರ್ಗಾ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಸೂರ್ಯ ಗ್ರಹ ಕೂಡ 17ನೇ ತಾರೀಕು ಕಟಕ ರಾಶಿಯಿಂದ ತನ್ನ ಸ್ವಂತ ರಾಶಿಯಾದ ಸಿಂಹ ರಾಶಿಗೆ ತನ್ನ ಪತನ ಬದಲಾಯಿಸುತ್ತೆ. ಇನ್ನು ಬೇರೆ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ, ರಾಹು ಗ್ರಹ ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಇನ್ನು ಶನಿ ಗ್ರಹ ಮೀನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಹಾಗೆ ಕುಜ ಗ್ರಹ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದರೆ, ಗುರು ಗ್ರಹ ಕಟಕ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ. ಅದೇ ರೀತಿಯಲ್ಲಿ ಕೇತು ಗ್ರಹ ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದರೆ ಅದೇ ಜಾಗಕ್ಕೆ ಸೂರ್ಯನು ಕೂಡ ಬಂದು ಸೇರ್ತಾನೆ. ಹಾಗೆ ಇನ್ನು ಕನ್ಯಾ ರಾಶಿಯಲ್ಲಿ ಶುಕ್ರ ಗ್ರಹ ಸ್ಥಿತನಾಗಿರ್ತಾನೆ. ಇನ್ನು ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಇದರಿಂದ ಏನೆಲ್ಲ ಪ್ರಭಾವ ಬೀರ್ತಿದೆ, ಏನೆಲ್ಲ ಫಲಗಳನ್ನ ನಾವು ಅನುಭವಿಸ್ಬೋದು ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದರೆ, ನೋಡಿ, ಮಕರ ರಾಶಿಯವರಿಗೆ ಗುರುಬಲ ಬಂದಾಗಿದೆ. ಗುರುವಿನ ನೇರ ದೃಷ್ಟಿ ಲಗ್ನದ ಮೇಲೆ ಬೀಳ್ತಾ ಇದೆ. ಸೊ ತುಂಬ ಒಳ್ಳೆ ಸಮಯ ಇದು. ಗುರುಬಲ ಬಂದಿರೋದ್ರಿಂದ ಮದುವೆ ಯೋಗಗಳು ಕೂಡ ಬಂದಿರುತ್ತೆ. ಮನೆಯಲ್ಲಿ ಶುಭ ಕಾರ್ಯಗಳಾಗ್ತಾ ಇರುತ್ತೆ. ಮನೆ ತಗೊಳ್ಳೋ ಅಂಥದ್ದು ಅಥವಾ ಗೃಹ ಪ್ರವೇಶ ಮಾಡುವಂಥದ್ದು, ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು, ಹೋಮ ಹವನ ಇಂಥದ್ದನ್ನೆಲ್ಲ ಮಾಡೋದಕ್ಕೆ ತುಂಬ ಉತ್ತಮವಾದ ಸಮಯ ಇದಾಗಿರುತ್ತೆ. ನಿಮ್ಮ ಜೀವನದಲ್ಲಿ ಇಷ್ಟು ದಿನಗಳ ಕಾಲ ಇದ್ದಂಥ ಕಷ್ಟಗಳು ಕ್ರಮೇಣವಾಗಿ ಕಮ್ಮಿ ಆಗ್ತಾ ಇರುತ್ತೆ. ಒನ್ ಅಟ್ ಅ ಟೈಮ್ ಎಲ್ಲನೂ ನಡೆದೋಗಲ್ಲ. ಸೊ ಕೆಲವರು ಮಕರ ರಾಶಿಯವರು ನಮ್ಗೆ ಅದೇ ಕಷ್ಟ, ಅದೇ ಹಿಂಸೆ, ಅದೇ ನೋವು ಅನುಭವಿಸ್ತಾ ಇದ್ದೀವಿ, ನೀವು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ ಅಂತ ಕೆಲವರು ಕಮೆಂಟ್ ಮಾಡ್ತಿರ್ತೀರ. ತಾಳ್ಮೆಯಿಂದ ಕಾಯಬೇಕು. ಬಂದಿರೋ ಅವಕಾಶಗಳನ್ನ ಸದುಪಯೋಗ ಪಡಿಸ್ಕೋಬೇಕು. ಒಳ್ಳೇದಾಗುತ್ತೆ ಅನ್ನೋ ಆಲೋಚನೆನ ಮೈಂಡಲ್ಲಿ ಬೆಳೆಸ್ಕೊಳ್ಳಿ. ನಿಮ್ಗೆ ಒಳ್ಳೆ ಸಮಯ ಬಂದ್ರೂ ನನಗೆ ಕೆಟ್ಟದಾಗ್ತಿದೆ ಅಂತಂದರೆ ಕೆಟ್ಟದ್ದೇ ಆಗೋದು. ಒಳ್ಳೇದಾಗುತ್ತೆ ಅನ್ನೋ ಒಂದು ಮನಸ್ಥಿತಿ ಬೆಳೆಸ್ಕೊಂಡ್ರೆ ಖಂಡಿತ ಒಳ್ಳೇದಾಗೇ ಆಗತ್ತೆ. ಅದಕ್ಕೂ ಮೀರಿ ಸಮಸ್ಯೆಗಳು ಬರ್ತಿದೆ ಅಂದರೆ ನಿಮ್ಮ ಜಾತಕ ತೋರಿಸ್ಕೊಂಡಾಗ ಗೊತ್ತಾಗುತ್ತೆ ಏನು ಸಮಸ್ಯೆ ಇದೆ, ತಕ್ಕ ಪರಿಹಾರನ ಮಾಡ್ಕೊಳ್ಳಿ. ಎಲ್ಲದಕ್ಕೂ ಕೂಡ ಒಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಇನ್ನು ನಿಮಗೆ 2ನೇ ಮನೆಯಲ್ಲಿ ರಾಹು ಕುತ್ಕೊಂಡಿರೋದ್ರಿಂದ ಮಾತು ಸ್ವಲ್ಪ ಕಠಿಣವಾಗಿರುತ್ತೆ. ಹೆಂಗಂದ್ರಂಗೆ ಮಾತಾಡ್ಬಿಡೋದು, ಅದರಿಂದ ಏನಾದ್ರು ಸಮಸ್ಯೆಗಳನ್ನ ತಂದಿಟ್ಕೊಳ್ಳೋದು, ಅಥವಾ ಕುಟುಂಬದಲ್ಲಿ ಯಾರಿಗಾದ್ರೂ ಕೂಡ ಆರೋಗ್ಯ ಸಮಸ್ಯೆಗಳು ಬರುವಂಥದ್ದು, ಯಾರಾದರೂ ಹಿರಿಯರಿದ್ದರೆ ಅಥವಾ ಚಿಕ್ಕ ಮಕ್ಕಳೇ ಇದ್ರೂ ಏನೋ ಸ್ವಲ್ಪ ಸಮಸ್ಯೆಗಳು, ಸ್ವಲ್ಪ ಮೇಜರಾಗಿ ಪ್ರಾಬ್ಲಮ್ಸ್ ಬರ್ತಾ ಇರುತ್ತೆ. ನೀವು ಅದನ್ನು ಗಮನಿಸ್ಕೋಬೇಕು, ಅದಕ್ಕೆ ತಕ್ಕ ಪ್ರಿಕಾಷನ್ ಮಾಡ್ಕೋಬೇಕು. ಇಲ್ಲಾಂದರೆ ಅದು ಮೇಜರಾಗಿ ಇನ್ನೊಂದಷ್ಟು ದೊಡ್ಡ ಸಮಸ್ಯೆ ತರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರಿ. ಇನ್ನು 3ನೇ ಮನೆಯಲ್ಲಿ ನಿಮ್ಮ ರಾಶಾಧಿಪತಿ ಆಗಿರುವಂಥ ಶನಿಗ್ರಹನೇ ಕುತ್ಕೊಂಡಿರೋದ್ರಿಂದ, ಜೊತೆಗೆ ಹಿಮ್ಮುಖ ಸಂಚಾರ ಆದಾಗ ಏನಾಗುತ್ತೆ, ನಿಮ್ಮ 2ನೇ ಮನೆನ ನೋಡೋದ್ರಿಂದ ನಿಮಗೇನು ಸಮಸ್ಯೆ ಇತ್ತು ಸ್ವಲ್ಪ ಕಮ್ಮಿ ಆಗುತ್ತೆ. ಫಿನಾನ್ಷಿಯಲ್ ಇನ್ಕಮ್ ಚೆನ್ನಾಗಾಗುತ್ತೆ. ಆದರೆ ರಾಹುನು ಅಲ್ಲೇ ಸ್ಥಿತನಾಗಿರೋದ್ರಿಂದ, ರಾಹುನ ಶನಿ ನೋಡೋದ್ರಿಂದ ನಾನೇನು ಆರೋಗ್ಯ ಸಮಸ್ಯೆ ಬರುತ್ತೆ ಅಂತ ಹೇಳೋದ್ನಲ್ಲ, ಅದು ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ನಿಮ್ಮ ಮಾತು ವರ್ತನೆಯಲ್ಲೂ ಕೂಡ ಸ್ವಲ್ಪ ಬದಲಾವಣೆಗಳಾಗೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ನೀವು ಅದಕ್ಕೆ ತಕ್ಕಾದ ಶಾಂತಿಗಳನ್ನ ಅಥವಾ ತಕ್ಕ ಪ್ರಿಕಾಷನ್ನ ತಗೋಬೇಕಾಗುತ್ತೆ. ನಾನು ಲಾಸ್ಟಲ್ಲಿ ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದು ಕೂಡ ಹೇಳ್ತೀನಿ. 3ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಇರೋದ್ರಿಂದ, ಅಂದರೆ ನಿಮ್ಮ ಶನಿಯ ಮೇಲೂ ಕೂಡ ಗುರುವಿನ ದೃಷ್ಟಿ ಇರೋದ್ರಿಂದ ಮೇಜರ್ ಪ್ರಾಬ್ಲಮ್ ಅಂತ ಏನೂ ಆಗಲ್ಲ. ಜೊತೆಗೆ ನಿಮಗೆ ಒಳ್ಳೊಳ್ಳೆ ಸ್ನೇಹಿತರು ಸಿಗುವಂಥದ್ದು, ನಿಮ್ಮ ಸಿಬ್ಲಿಂಗ್ಸಿಂದ ನಿಮ್ಗೇನಾದರೂ ಕೆಲಸಗಳಾಗುವಂಥದ್ದು, ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಳೋಕ್ಕೆ ಅವ್ರ ಕಡೆಯಿಂದ ಒಂದು ಮೇಜರ್ ಹೆಲ್ಪ್ ಅನ್ನೋದು ನಿಮ್ಮ ಜೀವನಕ್ಕಾಗತ್ತೆ. ಜೊತೆಗೆ ಕುಜನ ಸಂಚಾರ ಅಂತ ನೋಡಕ್ಕೆ ಬಂದಾಗ, ಕುಜ ನಿಮ್ಮ 6ನೇ ಮನೇಲಿ ಸ್ಥಿತನಾಗಿದ್ದಾನೆ. ನೀವೇನಾದರೂ ಭೂಮಿಗೆ ಸಂಬಂಧಪಟ್ಟಿರುವಂಥ ಕೆಲಸಗಳೇನಾದರೂ ಮಾಡ್ತಿದ್ರೆ ಅದರಲ್ಲಿ ಸಕ್ಸಸ್ ಆಗುತ್ತೆ. ಜೊತೆಗೆ ಏನಾದರೂ ನೀವು ಸೋಲ್ಜರ ಅಥವಾ ಪೊಲೀಸ್ ಕೆಲಸದಲ್ಲೋ ಅಥವಾ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದರೆ ಅಥವಾ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಿರುವಂಥ ಮೆಟೀರಿಯಲ್ಸ್ ಏನಾದರೂ ಮಾರ್ತಿದ್ರೆ ಅದರಲ್ಲೆಲ್ಲ ತುಂಬ ಚೆನ್ನಾಗಿ ಸಕ್ಸಸ್ನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಸೊ ನೀವೇನಾದರೂ ಜಿಮ್ ಟ್ರೈನಿಂಗ್ ಏನಾದರೂ ಕೊಡ್ತಾರೆ ಅದರಲ್ಲೂ ಕೂಡ ನೀವು ಕೂಡ ಒಳ್ಳೆ ಸಕ್ಸಸ್ನ ನೋಡುವಂಥ ಒಂದು ಒಳ್ಳೆ ಸಮಯ
ಕಮ್ಮಿ ಆಗಿರುತ್ತಿದ್ದು. ಇನ್ನು 7ನೇ ಮನೆಯಲ್ಲಿ ಗುರು ಕುತ್ಕೊಂಡು ಬುಧನೂ ಕೂಡ 7ನೇ ಮನೆಯಲ್ಲೇ ಕುತ್ಕೊಂಡಿರೋದ್ರಿಂದ ಬುಧನ ನೇರ ದೃಷ್ಟಿನೂ ಲಗ್ನದ ಮೇಲೆ ಬೀಳ್ತಾ ಇದೆ. ಸೊ ಹಾಗಾಗಿ ಮನೆಯಲ್ಲಿ ನೆಮ್ಮದಿ, ಶಾಂತಿ, ಆರೋಗ್ಯ ಎಲ್ಲನೂ ಕೂಡ ನಿಮಗೆ ಸಿಗುತ್ತೆ. ಸ್ವಲ್ಪ ಹ್ಯಾಪಿ ಲೈಫ್ ಅಂತಲೂ ಹೇಳ್ಬೋದು. ಗಂಡ ಹೆಂಡತಿ ಮಧ್ಯದಲ್ಲಿ ಇದ್ದಂಥ ಭಿನ್ನಾಭಿಪ್ರಾಯಗಳು ಕ್ರಮೇಣವಾಗಿ ಕಮ್ಮಿಯಾಗಿ ಒಬ್ಬರ ಮೇಲೊಬ್ಬರಿಗೆ ಪ್ರೀತಿ ವಿಶ್ವಾಸನೂ ಕೂಡ ಜಾಸ್ತಿ ಆಗುತ್ತೆ. ಗೌರವ ಕೂಡ ತುಂಬ ಜಾಸ್ತಿ ಆಗುತ್ತೆ. ಇನ್ನು 8ನೇ ಮನೇಲಿ ನಿಮಗೆ ಕೇತು ಕೂತ್ಕೊಂಡಿದ್ದು 7ನೇ ಮನೇಲಿದ್ದಂಥ ಸೂರ್ಯನು ಕೂಡ 8ನೇ ಮನೆಗೆ 17ನೇ ತಾರೀಕಿನ ನಂತರ ಬರ್ತಾನೆ. ಸೊ ಇಲ್ಲೇನಾಗುತ್ತೆ, 8ನೇ ಮನೇಲಿ ಕೇತು ಇರೋದ್ರಿಂದ ಮೊದಲೇ ಆರೋಗ್ಯದಲ್ಲಿ ಸಮಸ್ಯೆಗಳು ಯಾವ ರೀತಿ ಆದದ್ದು, ಬೋನ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಸ್ಕಿನ್ ಡಿಸೀಸ್ ಆಗಿರ್ಬೋದು, ಡೆಂಟಲ್ ಪ್ರಾಬ್ಲಮ್ ಆಗಿರ್ಬೋದು, ನರಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆಗಳನ್ನ ಆಲ್ರೆಡಿ ಕೊಡ್ತಾ ಇರ್ತಾನೆ. ಜೊತೆಗೆ ಸೂರ್ಯನೂ ಬಂದು ಸೇರ್ಕೊಂಡಾಗ ಏನಾಗುತ್ತೆ, ಹೀಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗುವಂಥದ್ದು, ಸೂರ್ಯನಿಂದ ಕೆಲವೊಂದು ನರ ದೌರ್ಬಲ್ಯ ಇರೋವಂಥವ್ರಿಗೆ ಸ್ಟ್ರೋಕ್ ಆಗೋ ಸಾಧ್ಯತೆಗಳು ಕೂಡ ಇರುತ್ತೆ. ದಯವಿಟ್ಟು ಕೇರ್ಫುಲ್ ಆಗಿರಿ. ಅಂಥ ಸಮಸ್ಯೆಗಳಿದ್ದರೆ ಮೊದಲೇ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಪ್ರಿಕಾಷನ್ ತೊಗೊಳ್ಳಿ. ಆಪ್ರೇಷನ್ಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮ್ಗೆ ಆಲ್ರೆಡಿ ಕೇತು ಇರೋದ್ರಿಂದ ಈ ಸಮಸ್ಯೆಗಳು ಏನಿದೆ, ಈಗ ನಿಮಗೆ ಸೂರ್ಯನೂ ಕೂಡ ಬಂದು ಸೇರಿಕೊಂಡಾಗ ಅದು ಉಲ್ಬಣ ಆಗೋ ಚಾನ್ಸಸ್ ಇರುತ್ತೆ. ಯಾವುದನ್ನು ನೆಗ್ಲೆಕ್ಟ್ ಮಾಡ್ದಿರ ಅದಕ್ಕೆ ತಕ್ಕ ಪ್ರಿಕಾಷನ್ ತಗೊಳ್ಳಿ. 9ನೇ ಮನೇಲಿ ಶುಕ್ರ ಕೂತ್ಕೊಂಡಿರೋದ್ರಿಂದ ಅದೃಷ್ಟಕರವಾದ ಬದಲಾವಣೆ ಖಂಡಿತವಾಗ್ಲೂ ನಿಮ್ಮ ಜೀವನಕ್ಕೆ ಕೊಡ್ತಾನೆ. ಅಂದರೆ ಫಿನಾನ್ಷಿಯಲ್ ಇನ್ಕಮ್ ಆಗಿರ್ಬೋದು, ಯಾವುದಾದ್ರೂ ತುಂಬ ದಿವಸಗಳಿಂದ ನಿರೀಕ್ಷೆ ಮಾಡಿದಂಥ ಹಣ ನಿಮ್ಮ ಕೈ ಸೇರುವಂಥದ್ದು, ಪಿತ್ರಾರ್ಜಿತ ಆಸ್ತಿ ಬರುವಂಥದ್ದು ಎಲ್ಲನೂ ಕೂಡ ಕ್ರಮೇಣವಾಗಿ ನಿಮಗೆ ಒಳ್ಳೆಯದಾಗ್ತಾ ಹೋಗ್ತಾ ಇರುತ್ತೆ. ಇನ್ನು ಗುರು ದೃಷ್ಟಿ ಅಂತ ನೋಡೋಕ್ಕೆ ಬಂದಾಗ ನಿಮ್ಮ 11ನೇ ಮನೆ ಮೇಲೆ ಗುರು ದೃಷ್ಟಿ ಇರೋದ್ರಿಂದ ನೀವು ಯಾವ್ಯಾವ ಕೆಲಸಕ್ಕೆ ಅಂತ ಕೈ ಇಡ್ತೀರೋ ಅದರಲ್ಲಿ ಎಲ್ಲನೂ ಕೂಡ ನೀವು ಸಕ್ಸಸ್ನ ನೋಡಬಹುದು. ಏನೇ ಆದರೂ ಗುರುದೃಷ್ಟಿ ನಿಮ್ಮ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಇನ್ನು ಮೇಲೆ ನಿಮಗೆ ಆರೋಗ್ಯದಲ್ಲಿ ಏಳಿಗೆನೂ ಕೂಡ ನೀವು ನೋಡ್ತಾ ಹೋಗ್ತೀರಾ. ಪರಿಹಾರವಾಗಿ ಏನು ಮಾಡಬೇಕು, ಕೆಲವೊಂದು ಸಮಸ್ಯೆಗಳು ಮೇಜರ್ ಆಗಿದೆ ಅಲ್ವಾ, ಅದಕ್ಕೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡಿದಾಗ ನೋಡಿ, ಮೊದಲನೇದಾಗಿ ನೀವು ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಏನಂದ್ರೆ ಅದು ಹೆಂಗಂದ್ರಂಗೆ ಮಾತಾಡೋಕೆ ಹೋದರೆ ಅದೇ ನಿಮಗೆ ಕಂಟಕ ತಂದುಕೊಡುವಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯ ಸಮಸ್ಯೆ ಏನು ಬರುತ್ತೆ ಅಂತ ನಾನು ಹೇಳಿದ್ದೆ, ಪ್ರತಿದಿನ ಸೂರ್ಯನಿಗೆ ಅರ್ಘ್ಯ ಕೊಡಿ, ಆದಿತ್ಯ ಹೃದಯನ ಪಾರಾಯಣ ಮಾಡ್ಕೊಳ್ಳಿ, ಆದಷ್ಟು ಮೆಡಿಟೇಷನ್ ಮಾಡೋದು, ಯೋಗ ಮಾಡೋದನ್ನ ರೂಢಿ ಮಾಡ್ಕೊಳ್ಳಿ. ಇದು ಮುಖ್ಯವಾಗಿ ನಿಮ್ಮ ಜೀವನಕ್ಕೆ ಒಳ್ಳೆಯ ಆರೋಗ್ಯನ ತಂದುಕೊಡುತ್ತೆ, ನೆಮ್ಮದಿನ ತಂದುಕೊಡುತ್ತೆ, ಮಾನಸಿಕ ಆರೋಗ್ಯನೂ ಕೂಡ ನಿಮಗೆ ಚೆನ್ನಾಗಿಡುತ್ತೆ. ಫುಡ್ಡಲ್ಲಿ ಡಯಟ್ ಮಾಡ್ಕೊಳ್ಳೋದು ಅಂದರೆ ಆಹಾರ ಕ್ರಮನ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು, ಒಳ್ಳೊಳ್ಳೆ ಆಹಾರ ಸೇವನೆ ಮಾಡೋದ್ರಿಂದನೂ ಮೇಜರ್ ಪ್ರಾಬ್ಲಮ್ಸ್ ಅನ್ನೋದು ಏನು ಬರೋದಿಲ್ಲ ನಿಮಗೆ. ಇನ್ನು ಶನಿಯ ಒಂದು ಆರಾಧನೆ ಹೇಗೆ ಮಾಡೋದು ಅಂತ ನೋಡಿದ್ರೆ, ಪ್ರತಿ ಶನಿವಾರದ ದಿವಸ ಸೂರ್ಯಾಸ್ತದ ನಂತರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ನಿರ್ಗತಿಕರಿಗೆ ಸಹಾಯ ಮಾಡೋದ್ರಿಂದ ಮೇಜರಾಗಿ ಆಗ್ತಿರುವಂಥ ಸಮಸ್ಯೆಗಳಿಂದ ಖಂಡಿತವಾಗ್ಲೂ ನೀವು ಇಳಿಕೆನ ನೋಡ್ಬೋದು. ಇನ್ನು ಇದಾಗಿತ್ತು ಆಗಸ್ಟ್ ತಿಂಗಳ 12 ರಾಶಿಗಳ ಭವಿಷ್ಯ. ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಳ್ಳೋದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೋಸ್ಕರ ಅಂತಂದರೆ ನೋಡಿ, ನಾವು ಏನೇ ಹೇಳಿದ್ರು ಕೂಡ ಇದೆಲ್ಲನೂ ಪ್ರೆಸೆಂಟ್ ಟ್ರಾನ್ಸಿಟ್ ಆಗಿರುತ್ತೆ. ಅಂದರೆ ಇವಾಗ ನಡೀತಿರುವಂಥ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ನಾವು ಭವಿಷ್ಯನ ಹೇಳಿದ್ದೀವಿ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ತೋರಿಸ್ಕೋಬೇಕಾಗತ್ತೆ. ಅದರಲ್ಲಿ ಇರುವಂತಹ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು ಅಥವಾ ನಿಮ್ಮ ದಶಾ ಭುಕ್ತಿ ಆಗಿರ್ಬೋದು ಬೇರೆ ಬೇರೆ ಆಗಿರೋದ್ರಿಂದ ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಉನ್ನತವಾದ ಒಂದು ಫಲನ ನೀವು ನಿರೀಕ್ಷೆ ಮಾಡ್ಬೋದು. ಸೊ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.